ಇದೆಲ್ಲ ತೆಗೆದು ಹುಷಾರು ನಿಧಾನಕ್ಕೆ. ಒಂದು ಬಾಳೆ ಗಿಡಕ್ಕೆ ಗೊನೆ ಒಂದೇ ತಾನೇ ಗಿಡದ ಒಂದೇ ಗೊನೆ. ಇಲ್ಲಿಗ ಶಿಲ್ಪ? ಹಾ ಇಲ್ಲಿಗ ಇಲ್ಲಿನಾ ಇಲ್ಲಿಗ ಸ್ವಲ್ಪ ಕಟ್ಟಾದ ನಿಂತ ನಾನು. ಬೆಂಡ್ ಮಾಡು ಮಾಡಿ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. అందరికీ నమస్కారం. ಎಲ್ಲರಿಗೂ ವಣಕಂ. Welcome back to Ladies Cooking Factory. ನಾನು ನಿಮ್ಮ ಸಿಂಪಲ್ ಶಿಲ್ಪ. ನಾನು ನಿಮ್ಮ ಸ್ವೀಟಿ ಸೋನು. ನಾನು ನಿಮ್ಮ ಸೂಪರ್ ಸರಳ. ನಮ್ಮೂರಲ್ಲಿದ ಹಳೆ ಪಾತ್ರೆ ಅನ್ನವಾಗು ಬಾಳೆ ದಿಂಡಿನ ಕಬಾಬು. ಜುಂಬಕ ಜುಂಬಕ ಜಾ ಜುಂಬಾರೆ ಜುಂಬಕ ಜಾ ಜುಂಬಕ ಜುಂಬಕ ಜಾ. ನೋಡೋಣ ಇದು ಎಷ್ಟು ಆಗುತ್ತೋ ತೆಗಿದೆ. ಅಲ್ಲೇ ಹಾಕ್ಬಿಡೋಣ ಬಸವನು. ಹಾ ಅಕ್ಕ ಅಲ್ಲೇ ಬಾ. ಏನ್ ಚೆನ್ನಾಗಿ ಬಂತು. ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಬಂದಿದ್ಯಕ್ಕ. ಕಬಾಬು ಮಾಡ್ತಾರೆ ಮತ್ತೆ ಪಲ್ಯ ಕೂಡ ಮಾಡ್ತಾರಲ್ಲ. ಪಲ್ಯನೂ ಮಾಡ್ತಾರೆ. ಪಲ್ಯ ಮಾಡ್ತಾರೆ, ತುಂಬಾ ಒಳ್ಳೇದು. ಸಾಕಕ್ಕ. ಅಕ್ಕ ಬಿಟ್ಕೊಬಿಡುತ್ತ ಬೆಳ್ಳುಳ್ಳಿ ಸೂಪರ್ ಆಗಿರುತ್ತೆ ನಮ್ ಫುಡ್ ಟೇಸ್ಟ್. ಈಗ ಮಾಡೋಣ ಬೆಳ್ಳುಳ್ಳಿ ಪೇಸ್ಟ್. ಚೆನ್ನಾಗಿರುತ್ತೆ. ಸ್ವಲ್ಪ ಬಾಳೆ ದಿಂಡು ಕಬಾಬ್ ಬೇಕಾಗಿರೋ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನನ್ ಫ್ರೆಂಡ್ ಕಿಟ್ಟು ನಾವು ಹಾಕೋಣ ಕೇಸಿಟ್ಟು. ನನಗಿಷ್ಟ ರಾಧ, ನಾವ್ ಹಾಕೋಣ ಮೈದಾ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ,
ಒಂಚೂರ್ ಜೀರಿಗೆ ಪುಡಿ. ಜಡ್ಜ್ ಕೊಡ್ತಾರೆ ಆರ್ಡರ್. ನಾವು ಹಾಕೋಣ ಕಬಾಬ್ ಪೌಡರ್. ಸೋನು ರುಬ್ಬಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ವಲ್ಪ ನೀರು. ರುಚಿಗೆ ತಕ್ಕಷ್ಟು ಉಪ್ಪು. ಸೋನು ಒಂಚೂರು ನೀರು ಹಾಕು, ಸ್ವಲ್ಪ ಸ್ವಲ್ಪ ಹಾಕು. ಹಾಕು ಇನ್ನೊಂದು ಸ್ವಲ್ಪ. ಆಗತ್ತಕ್ಕ. ಕ್ರೆಡಿಟ್ ಎಲ್ಲ ನಮಗೆ. ಓಕೆ, ನಾನು ಶುಂಠಿ ಬೆಳ್ಳುಳ್ಳಿ ರುಬ್ಬಿ ಕೊಟ್ಟಿದ್ದು ಕಬಾಬ್ ಮೇನ್ ಅದು. ಬಾಳೆ ದಿಂಡಿನ ಕಬಾಬ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕೊಳ್ಳೋಣವಾ ಅಕ್ಕ? ಎಣ್ಣೆ ಹಾಕು. ಜಸ್ಟ್ ವೈಟ್ ಮಾ. ಓ ಎಣ್ಣೆ ಏನಕ್ಕ? ನಾವು ಹಾಕೊಳ್ಳೋಣ ಎಣ್ಣೆ. ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಅದು ಇದರಲ್ಲೇ ತೆಗೆದಿಟ್ಟಿದ್ದೀನಿ. ಎಣ್ಣೆ ಅದೇ ಡೀಪ್ ಫ್ರೈ ಮಾಡಿಬಿಟ್ಟು ಅದ್ರ ಮೇಲೆ ಒಂಚೂರು ಚೆನ್ನಾಗಿರುತ್ತೆ. ಫ್ಲೇವರ್ ವಾ, ಏನ್ ಕ್ರಿಸ್ಪಿ ಆಗಿದೆ ಅಕ್ಕ. ಅದ್ಭುತವಾಗಿದೆ. ಯಾವಾಗ್ಲೂ ಬರೀ ಚಿಕನ್ ಕಬಾಬು, ಆ ಥರ ಕಬಾಬು, ಪನ್ನೀರ್ ಕಬಾಬ್ ತಿನ್ನೋರಿಗೆ ಹೊಸದಾಗಿ ಈ ಥರ ಟ್ರೈ ಮಾಡಿದ್ರೆ ಮಾತ್ರ. ಈ ಥರ ಒಂದು ಕಬಾಬ್ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಯಾವಾಗಲೂ ಚಿಕನ್ನು ಮಟನ್ನು ಆ ಕಬಾಬ್ ತಿಂದಿರ್ತೀರಾ, ಬಾಳೆ ದಿಂಡಿನ ಕಬಾಬ್ ಒಂದ್ಸರಿ ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿ ಬಂದಿದೆ. Kebab, kebab, kebab. I avoid kebab, but kebab loves me. I can't avoid. Crispy, crispy ಆಗಿ ಸೂಪರ್ ಆಗಿದೆ. ಬೊಂಬಾಟಾಗಿದೆ. ಚಲೋ 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 ಆಗೈತ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಆಮೇಲೆ ಹೇಳ್ತೀರಾ ಭಾಳ ಚಲೋ ಐತ್ರಿ. ತುಂಬ ಚೆನ್ನಾಗಿದೆ ಕಣ್ರಿ. ಸೂಪರ್ ಸೂಪರ್ ಆಗಿದೆ. ತುಂಬ ಚೆನ್ನಾಗಿ ಬಂದೈತಕ್ಕ. ಬಂದಿದೆ. ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.